ಇನ್ನು ಮೂರನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಈ ಬಾರಿಯ ದಸರಾವನ್ನ ಯಾರು ಆಚರಿಸ್ತಾರೆ? ಮೈಸೂರು ದಸರಾ ಹಬ್ಬವನ್ನ ಈಗಾಗಲೇ ಅದ್ದೂರಿಯಾಗಿ ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನವನ್ನ ಮಾಡಿತ್ತು. ಈ ಬಾರಿ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಅವರನ್ನ ಈಗಾಗಲೇ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಸಾಹಿತಿ ಬಾನು ಮುಸ್ತಾಕ್ ಆಯ್ಕೆಗೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಇನ್ನು ಮೈಸೂರು ದಸರಾ ವಿಚಾರದಲ್ಲೂ ಧರ್ಮದಂಗಲ್ ಶುರುವಾಗಿದೆ. ದಸರಾ ಉದ್ಘಾಟಕರಾಗಿ ಈಗಾಗಲೇ ಬಾನು ಮುಸ್ತಾಕ್ ಆಯ್ಕೆಗೆ ಅಪಸ್ವರ ಎದ್ದಿರುವಂತದ್ದು. ಸಾಹಿತಿ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರ ವಿರೋಧ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸಾಹಿತಿ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಬಾನು ಒಪ್ಪಿಲ್ಲ. ಇನ್ನು ನಾಡ ದೇವತೆಯಾಗಿ ಚಾಮುಂಡೇಶ್ವರಿಯನ್ನ ಒಪ್ತಾರ ಎಂಬ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ನಾಡ ದೇವತೆ ಅಂತ ಒಪ್ಪಿ ಪುಷ್ಪಾರ್ಚನೆಯನ್ನ ಮಾಡ್ತಾರಾ ಬಾನು ಮುಸ್ತಾಕ್? ನಮ್ಮ ಹಿಂದೂ ಸಂಪ್ರದಾಯ ಒಪ್ಪಿ ಬಂದ್ರೆ ನಾವು ಸ್ವಾಗತವನ್ನ ಕೋರ್ತೀವಿ. ಬಾನು ಮುಸ್ತಾಕ್ ಆಯ್ಕೆಗೆ ಈಗ ಬಿಜೆಪಿ ನಾಯಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾ ವಿಚಾರದಲ್ಲಿ ಈಗ ಧರ್ಮದಂಗಲ್ ಶುರುವಾಗಿದೆ. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ರಿಂದ ಮೈಸೂರು ದಸರಾ ಉದ್ಘಾಟನೆಯನ್ನ ಮಾಡುವುದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಹೊರಡಿಸಿದ್ದಾರೆ. ಇನ್ನು ಬಾನು ಮುಸ್ತಾಕ್ ಅವರೇ ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ. ಬಿಜೆಪಿಯವರು ವಿರೋಧ ಮಾಡ್ತಾರೆ, ಮಾಡ್ಲಿ ಬಿಡಿ. ಹಾಗಾದ್ರೆ ವಿರೋಧ ಮಾಡುವವರು ಟೈಮ್ ವೇಸ್ಟ್ ಗಿರಾಕಿಗಳು. ಬಿಜೆಪಿ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ಏಟು ಕಾಂಗ್ರೆಸ್ ಇಲ್ಲಿ ತಿರುಗೇಟನ್ನ ಕೊಟ್ಟಿದೆ. ಬಾನು ಮುಸ್ತಾಕ್ ಅವರೇ ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ. ಬಿಜೆಪಿಯವರ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ರೆ ಮಾಡ್ಲಿ ಬಿಡಿ. ವಿರೋಧ ಮಾಡುವವರು ಕೂಡ ಟೈಮ್ ವೇಸ್ಟ್ ಗಿರಾಕಿಗಳ ಅಂತ ಬಿಜೆಪಿ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ಧಾಂತ ಹಿಂದುತ್ವದ ಸಿದ್ಧಾಂತ, ಅದು ಮುಸ್ಲಿಂ ವಿರೋಧ ಮಾಡ್ಕೊತು ಇವತ್ತಿನ ತನಕ ಬಂದಿರತಕ್ಕಂಥದ್ದು ನಿನಗೂ ಗೊತ್ತು, ನನಗೂ ಗೊತ್ತು. ಮತ್ತು ಅದನ್ನು ಮಾಡಲಾರ್ದವ್ರು ಬೇರೆ ಏನು ಉದ್ಯೋಗ ಮಾಡಂತೆ? ಈಗ ಹುಟ್ಟುವತ್ತಾಗ ನೀನು ಅರ್ಜಿ ಹಾಕಿ ಹುಟ್ಟಿಲ್ಲಪ್ಪ, ನಾನು ಅರ್ಜಿ ಹಾಕಿ ಹುಟ್ಟಿಲ್ಲ. ಇಂಥ ಜಾತಿ ಒಳಗೆ ಹುಟ್ಟಬೇಕು ಅಂತ ಆಕಸ್ಮಿಕವಾಗಿ ಹುಟ್ಟಿದ್ವಿ. ಹುಟ್ಟಿದ ಮೇಲೆ ಪಟ್ಟಿ ಕಟ್ಕೊಂಡಿದ್ದು ಬಾನು ಮುಸ್ತಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವರಿಗೆ ಮಸೀದಿಗೆ ಪ್ರವೇಶ ಕೊಡೋ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಮ್ಮದು ಕೂಡ ಏನೂ ಹತ್ರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು. ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಹಿರಿಯರು, ಸಾಹಿತಿಗಳು, ದಿಗ್ಗಜರುಗಳು, ಗುರುಗಳು, ಮಠಾಧೀಶ್ವರರು ಎಲ್ಲರೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ. ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ. ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅಲ್ಲಿ ಉಪಮುಖ್ಯಮಂತ್ರಿಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರು, ಶಾಸಕರುಗಳು, ಸಂಬಂಧಪಟ್ಟ ಚಾಮರಾಜನಗರ, ಮಂಡ್ಯ, ಮೈಸೂರು, ನಾವೆಲ್ಲರೂ ಕೂಡ ಶಾಸಕರುಗಳು, MP ಗಳು, MLCಗಳು ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಗಿರಾಕಿಗಳು. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು, ನಿಸಾರ್ ಅಹಮದ್ ಉದ್ಘಾಟನೆ ಮಾಡ್ಬೋದು. ಒಬ್ಬ ಹೆಣ್ಣು ಮಗಳು ಈ ದೇಶದ 140 ಕೋಟಿ, ಅದರಲ್ಲಿ ಒಂದು 90 ಕೋಟಿ ರೂಪಾಯಿ 90 ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ. ಅವರ ಪ್ರತಿನಿಧಿ ನಾವು ಅದಕ್ಕೆ ಬದ್ಧರಾಗಿ ನಮ್ಮ ಸ್ಟೇಟ್ಮೆಂಟ್ಗೆ ಸರಿಯಾದ ಸ್ಟೇಟ್ಮೆಂಟ್. ಅದಕ್ಕೆ ಧಾರ್ಮಿಕ ವ್ಯವಸ್ಥೆ ಒಳಗೆ ಅದು ಮೈಸೂರು ದಸರಾ ಹಬ್ಬ ಅಂತ ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ವಿ. ಧಾರ್ಮಿಕ ವಿಧಿ ವಿಧಾನದಿಂದ ಅಲ್ಲಿ ಪೂಜೆ ಪುನಸ್